ಜಾತಿಗಣತಿ ಅಂಕಿಅಂಶ ಯಾರಿಗೂ ತಿಳಿದಿಲ್ಲ. ಅಧಿಕೃತವಾಗಿ ವರದಿ ಏನ್ ಬರುತ್ತೋ ನೋಡೋಣ. ಶಾಸಕ ರಿಜ್ವಾನ್ ಅರ್ಷದ್ ಹೇಳಿಕೆ ಕೊಟ್ಟಿರೋದು. ಆರ್ಥಿಕ ಹಾಗೂ ಶೈಕ್ಷಣಿಕ ಪರಿಸ್ಥಿತಿ ಮುಚ್ಚಿಡಬೇಕು ಅನ್ನೋದು ಬಿಜೆಪಿಯ ಉದ್ದೇಶ. ಜಾತಿಗಣತಿ ವರದಿಯಲ್ಲಿ ಏನ್ ಅಂಕಿಅಂಶ ಇದೆ ಅನ್ನೋದು ಇನ್ನೂ ಯಾರಿಗೂ ಗೊತ್ತಿಲ್ಲ. ಅಧಿಕೃತವಾಗಿ ವರದಿ ಏನ್ ಬರುತ್ತೋ ನೋಡೋಣ. ಆರ್ಥಿಕ ಹಾಗೂ ಶೈಕ್ಷಣಿಕ ಪರಿಸ್ಥಿತಿ ಮುಚ್ಚಿಡಬೇಕು ಅನ್ನೋದು ಬಿಜೆಪಿಯ ಉದ್ದೇಶ. ಹಾಗಾಗಿ ಅವರು ವಿರೋಧ ವ್ಯಕ್ತಪಡಿಸ್ತಾರೆ. ಅದಕ್ಕಾಗಿ ಮುಸಲ್ಮಾನರ ಮೇಲೆ ಗೂಬೆ ಕೂರಿಸ್ತಾ ಇದ್ದಾರೆ. ಬಿಜೆಪಿಯವರು ಹಿಂದುಳಿದ ವರ್ಗದ ವಿರುದ್ಧ ಷಡ್ಯಂತ್ರ ಮಾಡ್ತಾ ಇದ್ದಾರೆ. ಜಾತಿ ಗಣತಿ ಬಗ್ಗೆ ಅವ್ರಿಗೆ ಯಾಕೆ ಭಯ ಅಂತೇಳಿ ಹರ್ಷದ್ ಅವರು ಪ್ರಶ್ನೆ ಮಾಡಿರೋದು. ಹಿಂದುಳಿದ ವರ್ಗಕ್ಕೆ ಸಿಗ್ಬೇಕಾದಂತ ನ್ಯಾಯ ಹಾಗಾದ್ರೆ ಸಿಗ್ಬಾರ್ದಾ? ಜನರ ದಾರಿ ತಪ್ಪಿಸುವ ಕೆಲಸವನ್ನ ಬಿಜೆಪಿ ಮಾಡ್ತಾ ಇದೆ ಅಂತ ರಿಜ್ವಾನ್ ಅರ್ಷದ್ ಅವರು ಕಿಡಿಕಾರಿದ್ದಾರೆ. ಹಿಂದುಳಿದ ವರ್ಗಕ್ಕೆ ಸಿಗಬೇಕಾದ ನ್ಯಾಯ ಹಾಗಾದ್ರೆ ಸಿಗಬಾರ್ದಾ? ಇದಕ್ಕಾಗಿನೇ ಜನರ ದಾರಿ ತಪ್ಪಿಸೋ ಕೆಲಸವನ್ನ ಬಿಜೆಪಿಗರು ಮಾಡ್ತಿದ್ದಾರೆ ಅಂತ ಕಿಡಿಕಾರಿದ್ದಾರೆ. ನೋಡಿ, ಜಾತಿ ಗಣತಿ ಏನಿದೆ ಅದರ ಒಳಗಡೆ ಇರ್ತಕ್ಕಂಥ ಅಂಕಿಅಂಶಗಳು ಯಾರಿಗೂ ಅಧಿಕೃತವಾಗಿ ತಿಳಿದಿಲ್ಲ. ಎಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ. ಅನಧಿಕೃತವಾಗಿ ಏನೇನೋ ಕೇಳಿ ಬರ್ತಾ ಇರ್ತಕ್ಕಂಥದ್ದು ನಾವು ನೋಡಿದ್ದೇವೆ. ಆ ಅನಧಿಕೃತವಾದ ವರದಿಯನ್ನು ಕೂಡ ಅದರಲ್ಲೂ ಸ್ಪಷ್ಟವಾಗಿ ನಂಬರ್ 1 ಸಮುದಾಯ SC/ST ಸಮುದಾಯ ಜನಸಂಖ್ಯೆಯ ಆಧಾರದ ಮೇಲೆ ಹೇಳ್ತಾ ಇರ್ತಕ್ಕಂಥದ್ದು SC/ST ಸಮುದಾಯ ಅಂತ ಇದೆ, SC ಸಮುದಾಯ ಅಂತ ಇದೆ. ವಿಶೇಷವಾಗಿ ನಂಬರ್ 1 ಸಮುದಾಯ ಅಷ್ಟು ಸ್ಪಷ್ಟವಾಗಿ ಅನಧಿಕೃತವಾಗಿ ಇರೋದು ನನಗಂತೂ ಗೊತ್ತಿಲ್ಲ. ಅಧಿಕೃತವಾಗಿ ಏನು ಹೊರಗೆ ಬರುತ್ತೆ ನೋಡೋಣ, ಕಾದ್ ನೋಡೋಣ. ಆದರೆ ಅನಧಿಕೃತವಾಗಿ ಬಂದಿರತಕ್ಕಂಥದ್ದು SC ಸಮುದಾಯ ಅಂತ. ಅಷ್ಟಿದ್ರೂ ಸಹ ಮುಸಲ್ಮಾನರನ್ನ ಟಾರ್ಗೆಟ್ ಮಾಡಿ ನಮ್ಮ ಮೇಲೆ ಗೂಬೆ ಕೂರಿಸಿ ಬಿಜೆಪಿಯವರು ಹಿಂದುಳಿದ ವರ್ಗದ ವಿರುದ್ಧವಾಗಿ ಷಡ್ಯಂತ್ರ ರಚನೆ ಮಾಡ್ತಾ ಇರ್ತಕ್ಕಂಥದ್ದು. ಇದು ಹಿಂದುಳಿದ ವರ್ಗಕ್ಕೆ ಟಾರ್ಗೆಟ್ ಮಾಡೋಣ ಅಂತ ಬಿಜೆಪಿಯವರು ಷಡ್ಯಂತ್ರ ನಡೆಸಿರ್ತಕ್ಕಂಥದ್ದು. ಇಲ್ಲಾಂದ್ರೆ ಅವ್ರಿಗೆ ಏನ್ ಗೊತ್ತು? ನಾವು ಅಧಿಕಾರದಲ್ಲಿ ನಮ್ಗೆ ಗೊತ್ತಿಲ್ಲ ಅಧಿಕೃತವಾಗಿ ಏನಿದೆ ಅಂತ. ಬಿಜೆಪಿಯವ್ರಿಗೆ ಗೊತ್ತು. ನೋಡಿ, ಅಧಿಕೃತವಾಗಿ ಚರ್ಚೆನೇ ಶುರುವಾಗಿಲ್ಲ. ಕ್ಯಾಬಿನೆಟ್ ಅಲ್ಲಿ ಮಂಡನೆ ಆಗಿರೋದು ಮಾತ್ರ. ಮಂಡನೆ ಆಗಿರ್ತಕ್ಕಂಥ ಇದು ಹೇಗೆ ಆಚೆ ಚರ್ಚೆನೇ ಆಗದೆ ಇದ್ರೆ ಸಚಿವರಿಗೆ ಹೇಗೆ ಸಿಕ್ಕುತ್ತೆ? ಸೊ ಇದು ಬಿಜೆಪಿಯವರ ಷಡ್ಯಂತ್ರ ಹಿಂದುಳಿದ ವರ್ಗದ ವಿರುದ್ಧ. ನೀವು ಬಿಜೆಪಿಯವರು ಹಿಂದುಳಿದ ವರ್ಗದ ವಿರುದ್ಧ ಇರಬಹುದು, ನೀವು ಏನ್ ಮಾಡ್ತೀರಾ? ನಮ್ಗೆ ಯಾಕೆ ಗೂಬೆ ಕೂರಿಸ್ತಾ ಇದ್ದೀರಿ? ನಾವು ಯಾವುದೇ ಕಾರಣಕ್ಕೂ ಹಿಂದುಳಿದ ವರ್ಗಕ್ಕೆ ಕೈ ಬಿಡೋದಿಲ್ಲ. ನೀವು ಮುಸಲ್ಮಾನರನ್ನ ಎಷ್ಟೇ ಟಾರ್ಗೆಟ್ ಮಾಡಿ ಬಿಜೆಪಿಯವರೇ, ನಾವು ಹಿಂದುಳಿದ ವರ್ಗದ ಪರವಾಗಿ ನಿಂತಿರ್ತೇವೆ, ದಲಿತ ವರ್ಗದ ಪರವಾಗಿ ನಿಂತಿರ್ತೇವೆ. ಇಲ್ಲ ಮಾಡ್ಲಿ. ಒಂದು ಜಾತಿ ಗಣತಿ ಆಗಿದೆ, ಇನ್ನೂ ಕೂಡ ಆಗ್ಬಹುದಲ್ಲ. ಕೇಂದ್ರ ಸರ್ಕಾರ ಸೆನ್ಸಸ್ ಮಾಡಲೇಬೇಕಾ? ಜನಸಂಖ್ಯೆ ಅವರು ಎಣಿಸಲೇಬೇಕು, ಸೆನ್ಸಸ್ ಮಾಡಲೇಬೇಕು. ಅದರಲ್ಲೇ ಜಾತಿ ಗಣತಿ ಮಾಡಲಿ, ಟ್ಯಾಲಿ ಮಾಡಿ ನೋಡಿದ್ರೆ ಗೊತ್ತಾಗುತ್ತಲ್ಲ. ಕೇಂದ್ರ ಸರ್ಕಾರ ಅವರ ಸೆನ್ಸಸ್ ಮಾಡುವಾಗ ಅದ್ರ ಜೊತೆಗೆ ಜಾತಿ ಗಣತಿ ಮಾಡಿದ್ರೆ ಯಾವುದೇ ಗೊಂದಲ ಇರೋದಿಲ್ಲ. ನೋಡಿ, ಜಾತಿ ಗಣತಿ